ಭೂಸ್ವಾಧೀನ ಪರಿಹಾರ ನೀಡಿದ್ದಕ್ಕೆ ಡಿಸಿ ಕಾರು ಸೀಸ್ ಮಾಡಲಾಗಿದೆ. ಕಲಬುರಗಿ ಡಿಸಿ ಕಾರ್ ಜಪ್ತಿ ಮಾಡೋದಕ್ಕೆ ಕೋರ್ಟ್ ಆದೇಶವನ್ನು ಹೊರಡಿಸಿರುವಂಥದ್ದು. ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನನ್ನ ಭೂಸ್ವಾಧೀನ ಮಾಡಿ ಪರಿಹಾರವನ್ನ ನೀಡಿಲ್ಲ, ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಪ್ರಕಾಶ್ ಮಲಕಪ್ಪ ಎಂಬುವರಿಂದ ಕೋರ್ಟ್ ಮೊರೆ ಹೋಗಿರುವಂಥದ್ದು. ಕೆಲವು ವರ್ಷ ಕಳೆದರೂ ಕೂಡ ಪರಿಹಾರವನ್ನ ನೀಡದ ವಿಳಂಬವನ್ನು ಮಾಡ್ತಿದ್ದಾರೆ. ವಿಳಂಬ ಹಿನ್ನೆಲೆ ಕಾರನ್ನ ಜಪ್ತಿ ಮಾಡಲಾಗಿದೆ. ಕೋರ್ಟ್ ಆದೇಶವನ್ನು ಕೂಡ ಹೊರಡಿಸಿದೆ. KA 32G99990 ಸಂಖ್ಯೆಯ ಇನೋವಾ ಕ್ರಿಸ್ಟಾ ಕಾರನ್ನ ಜಪ್ತಿ ಮಾಡಿಕೊಳ್ಳಲಾಗಿದೆ. ಕಲಬುರಗಿ ಡಿಸಿ ಕಾರ್ ಜಪ್ತಿ ಮಾಡೋದಕ್ಕೆ ಕೋರ್ಟ್ ಇದೀಗ ಆದೇಶವನ್ನು ಹೊರಡಿಸಿರುವಂಥದ್ದು. ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ತರುಣ್ನ ಭೂಸ್ವಾಧೀನ ಮಾಡಿ ಪರಿಹಾರವನ್ನ ಇನ್ನೂ ಕೂಡ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿರುತ್ತೆ. ಪ್ರಕಾಶ್ ಮಲಕಪ್ಪ ಅನ್ನುವರು ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರ್ತಾರೆ. ಈ ಒಂದು ವಿಚಾರವಾಗಿ ಕೋರ್ಟ್ ಆದೇಶಿಸಿರುತ್ತೆ ಡಿಸಿ ಕಾರನ್ನ ಸೀಸ್ ಮಾಡಿ ಅಂತ ಹೇಳ್ಬಿಟ್ಟು. KA 32G99990 ಸಂಖ್ಯೆಯ ಕಾರನ್ನ ಇದೀಗ ಜಪ್ತಿ ಮಾಡಿ ಅಂತ ಹೇಳ್ಬಿಟ್ಟು ಕೋರ್ಟ್ ಫೈನಲಿ ಆದೇಶವನ್ನ ಹೊರಡಿಸಿರುವಂಥದ್ದು. ಕಲಬುರಗಿಯ ಡಿಸಿ ಕಾರ್ ಸೀಸ್ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಭೂಸ್ವಾಧೀನ ಮಾಡಿ ಪರಿಹಾರವನ್ನ ನೀಡಿಲ್ಲ ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಅರ್ಜಿಯನ್ನು ಹಾಕಿದಂತಹ ಸಂದರ್ಭದಲ್ಲಿ ಕೋರ್ಟ್ ಆದೇಶವನ್ನ ಹೊರಡಿಸಿರುವಂಥದ್ದು. ಪ್ರಕಾಶ್ ಮಲಕಪ್ಪ ಎಂಬುವರಿಂದ ಅರ್ಜಿ ಸಲ್ಲಿಕೆ ಆಗಿರುತ್ತೆ. ಹಲವು ವರ್ಷ ಕಳೆದರೂ ಕೂಡ ಪರಿಹಾರವನ್ನ ನೀಡದೆ ವಿಳಂಬವನ್ನ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಕೋರ್ಟ್ ಆದೇಶ ಹಿನ್ನೆಲೆ ಡಿಸಿ ಕಾರನ್ನ ಇದೀಗ ಸೀಸ್ ಮಾಡಲಾಗಿದೆ. KA 32G99990 ಸಂಖ್ಯೆಯ ಇನೋವಾ ಕಾರನ್ನ ಜಪ್ತಿ ಮಾಡಲಾಗಿದೆ. ಭೂಸ್ವಾಧೀನ ಪರಿಹಾರ ನೀಡಿದ್ದಕ್ಕೆ ಈ ರೀತಿಯಾಗಿ ಕೋರ್ಟ್ ಆದೇಶವನ್ನ ಹೊರಡಿಸಿರುವಂಥದ್ದು. ಫೈನಲಿ ಕಾರನ್ನ ಸೀಸ್ ಮಾಡಿದ್ದಾರೆ. ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ಭೂಸ್ವಾಧೀನ ಮಾಡಿ ಪರಿಹಾರ ಇಷ್ಟು ವರ್ಷಗಳಾದರೂ ಕೂಡ ನೀಡಿಲ್ಲ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಹೋಗಿರುತ್ತೆ, ಅರ್ಜಿ ಸಲ್ಲಿಕೆ ಆಗಿರುತ್ತೆ. ಅದರ ಬೆನ್ನಲ್ಲೇ ಆಗಿರುವಂತಹ ಆದೇಶ. ಹಲವಾರು ವರ್ಷ ಕಳೆದಿದ್ರೂ ಕೂಡ ಪರಿಹಾರವನ್ನ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅರ್ಜಿ ಸಲ್ಲಿಕೆ ಆಗಿರುತ್ತೆ.